ಏನು ಗೊಂದಲ ಆಗ್ತಿದೆ? ಇಲ್ಲ, ಗೊಂದಲ ಏನೂ ಇಲ್ಲ. ಪಾಪ ಈ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತು ಬಿ ಜೆ ಪಿ ಮುಖಂಡರುಗಳಿಗೆ ಆತಂಕ ಸೃಷ್ಟಿಯಾಗಿದೆ. ಅವ್ರದ್ದು ಟಾರ್ಗೆಟ್ ಏನಿತ್ತು, ಕರ್ನಾಟಕದಲ್ಲಿ ಸುಮಾರು 1 ಕೋಟಿ ಮತದಾರರನ್ನ ತೆಗಿಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡಿದ್ರು. ಈ ರೀತಿ ಕಳ್ಳತನ ಮಾಡಿ ವೋಟರ್ಸ್ ಮತದಾರರನ್ನ ಕದ್ದು ಅವ್ರನ್ನ ಹೊರಗಡೆ ಇಟ್ಟು ಚುನಾವಣೆ ಗೆಲ್ಲುವಂಥ ಒಂದು ಸಕ್ಸಸ್ಸನ್ನು 5-6 ರಾಜ್ಯಗಳಲ್ಲಿ ಅವ್ರು ಕಂಡಿದ್ದಾರೆ. ಒಂದು ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ, ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆಯೂ ಓಟನ್ನು ಕದ್ದು ಚುನಾವಣೆ ಗೆದ್ದಿರುವಂಥದ್ದು ರುಚಿ ನೋಡ್ಬಿಟ್ಟವ್ರು ಅವರು. ಕರ್ನಾಟಕದ ನೆಕ್ಸ್ಟ್ ಟಾರ್ಗೆಟ್ ಅವರು ಸುಮಾರು 1 ಕೋಟಿ ಮತದಾರರನ್ನ ಹೊರಗಿಡಬೇಕು ಅನ್ನುವಂಥದ್ದು ಅವರ ಉದ್ದೇಶ, ಅಮಿತ್ ಶಾ ಅವರವರ ಟಾರ್ಗೆಟ್ಟು. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಈಗೇನು ಅಲ್ಲಿ ನಮ್ಮ ಸರ್ಕಾರ ಇದೆ, ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಪ್ರತಿಯೊಬ್ಬ ಮತದಾರರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಯಾವ ಕಾರಣಕ್ಕೂ ನೀವು SIR ಪ್ರಕ್ರಿಯೆಯಿಂದ ಹಿಂದುಳಿಬೇಡಿ. ನೀವು 1 ತಿಂಗಳು ಯಾವ ಕೆಲಸ ಬೇಕಾದ್ರೂ ನೀವು ಅದನ್ನು ಬಿಟ್ಟು ದಯಮಾಡಿ ನಿಮ್ಮ ಫಾರ್ಮನ್ನು ಫಿಲಪ್ ಮಾಡಿ ವೋಟರ್ಸ್ ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಮಾಡುವಂಥದ್ದಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಸಹಕರಿಸಬೇಕು ಅನ್ನುವಂಥದ್ದು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಸಾಕಷ್ಟು ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳ ಆದಿಯಾಗಿ, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ, ಇವತ್ತಿನ KPCC ಅಧ್ಯಕ್ಷರ ಆದಿಯಾಗಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪಾಪ ಶೋಭಾ ಕರಂದ್ಲಾಜೆ ಅವರಿಗೆ, HD ಕುಮಾರಸ್ವಾಮಿ ಅವರಿಗೆಲ್ಲ ಅವರ ಉದ್ದೇಶ ಏನಿತ್ತು, ಕಾಂಗ್ರೆಸ್ ಮತದಾರನ ಕನಿಷ್ಠ ಒಂದಷ್ಟು ಜನ ಕಿತ್ತಾಕಿದ್ರೆ ಅಲ್ಲೆಲ್ಲ ಕ್ಷೇತ್ರಗಳಲ್ಲಿ ಸುಮಾರು 10-15 ಸಾವಿರ ಮತದಾರನ ಕಿತ್ತಾಕುವಂಥ ಕೆಲಸವನ್ನು ಮಾಡೋದು. ನೆಕ್ಸ್ಟು ನಾವು 2028ರಲ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೋದು ಕರ್ನಾಟಕದಲ್ಲಿ ಅನ್ನುವಂಥದ್ದು ಒಂದು ಅವರ ಇಡನ್ ಅಜೆಂಡಾ. ನಾನು HD ಕುಮಾರಸ್ವಾಮಿ 2 ಸರಿ ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರ ಮಂತ್ರಿ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಮಂತ್ರಿ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿ ಇದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಾಗ ದೇ ಹ್ಯಾವ್ ಟು ಹ್ಯಾವ್ ಮಿನಿಮಮ್ ಕಾಮನ್ ಸೆನ್ಸ್. SIR ಫಾರ್ಮ್ನೇ ತೀರಿಸ್ತಾವ್ರೆ, SIR ಮೂಲಕ ಬಾಂಗ್ಲಾದೇಶದವ್ರನ್ನೆಲ್ಲ ಒಳಗಡೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾವ್ರೆ ಅಂತ ಮೈಂಡ್ಲೆಸ್ ಒಬ್ಬ ವಿರೋಧ ಪಕ್ಷ ನಾಯಕ R ಅಶೋಕ್ ಇದ್ದಾರೆ. ಅವ್ರಿಗೇನಾದರೂ ಕಿಂಚೊತ್ತು ಮೈಂಡಲ್ಲಿ ಏನಾದರೂ ಒಂಚೂರು ಇದ್ದರೆ ದಯಮಾಡಿ ಯಾವ ರೀತಿ ನಾವು ಒಳಗಡೆ ಬಾಂಗ್ಲಾದೇಶವನ್ನು ಕರ್ಕೊಂಬಂದು ಸೇರಿದ್ದಾರೆ, ಆ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಈ ಫಾರ್ಮ್ನ ಕೊಡ್ತಾರೆ ಅವರು. ಈ ಫಾರ್ಮಲ್ಲಿ ಅವರ ಹೆಸರು, ಭಾವಚಿತ್ರ, ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲವೂ ಇಲ್ಲಿ ನಮೂದನೆ ಆಗ್ಬಿಡುತ್ತೆ. ನಿಮ್ಮದು 2002ರಲ್ಲಿ 2025ರದ ವೋಟರ್ ಲಿಸ್ಟು ಮ್ಯಾಪಿಂಗ್ ಆಗಿದ್ದರೆ ಈ ಫಾರ್ಮು ಪ್ರಿಂಟೌಟ್ ಆಗುತ್ತೆ. ಇಲ್ಲ ಅಂದರೆ ಫಾರ್ಮೇ ಪ್ರಿಂಟ್ ಆಗಲ್ಲ. ನಾವು ಸಪ್ರೇಟಾಗಿ ಫಾರ್ಮ್ನ ಪ್ರಿಂಟ್ ಮಾಡಿ ತೊಗೊಂಡೋಗಿ ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ QR ಕೋಡ್ ಇದೆ ಇಲ್ಲಿ. ಯು ಕಾಂಟ್ ಮೇಕ್ ಡೂಪ್ಲಿಕೇಶನ್ ಆಫ್ ದಿಸ್. ಈ QR ಕೋಡು ಅಲ್ಲಿ QR ಕೋಡದು ಅವ್ರದ್ದು ಸ್ಕ್ಯಾನ್ ಆಗಿ ನಿಮ್ಮ ಕಂಪ್ಯೂಟ್ರಲ್ಲಿ ಎಂಟ್ರಿ ಆಗಬೇಕು. ಎಂಟ್ರಿ ಆಗದೆ ನಿಮ್ಮದು ತಗೊಳ್ಳೋದೇ ಇಲ್ಲ. ನಿಮ್ಮದು ಆಲ್ರೆಡಿ ವೋಟರ್ಸ್ ಲಿಸ್ಟಲ್ಲಿ ಇದ್ದರೆ ಮಾತ್ರ ಈ ಫಾರ್ಮ್ ಎಂಟ್ರಿ ಆಗುತ್ತೆ. ಇದನ್ನು ಹೆಂಗೆ ಡೂಪ್ಲಿಕೇಟ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು HD ಕುಮಾರಸ್ವಾಮಿ ದಯಮಾಡಿ ಹೇಳಬೇಕು. ಹೌದು, ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿರ್ಬೋದು, ಫುಟ್ಪಾತಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು ಅಸಿಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಸುಮಾರು ಜನಕ್ಕೆ ಫಿಲಪ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ. ಈ ಕಾಲಮಲ್ಲಿ ಯಾರು ಫಿಲಪ್ ಮಾಡಬೇಕು, ಬಾಟಮಲ್ಲಿ ಒಂದು ಕಾಲಮ್ ಇದೆ, ಯಾರು ಫಿಲಪ್ ಮಾಡಬೇಕು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಬೇಕು ಅಂತ ಮತದಾರ ಕನ್ಫ್ಯೂಷನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, BJP ಸೆಂಟ್ರಲ್ ಗೌರ್ಮೆಂಟ್ ಅವರ ಮಾತನ್ನು ಕೇಳಿಕೊಂಡು BJP ಏಜೆಂಟಾಗಿ ಎಲೆಕ್ಷನ್ ಕಮಿಷನ್ ಅವರು ವರ್ತಿಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಏಜೆಂಟ್ಸ್ ಅವರು, ನಮ್ಮ ವ್ಯಾಪ್ತಿನಲ್ಲಿ ಬರಲ್ಲ. ನಾವು ಹೇಳುವಂಥ ಮಾತನ್ನು ಕೇಳುವಂಥ ವ್ಯವಸ್ಥೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇಲ್ಲ. ಇದರಲ್ಲಿ ಹೆಂಗೆ ಸಮಸ್ಯೆ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ದಯಮಾಡಿ ಹೇಳಿ. ಎಲ್ಲಿ ಎಷ್ಟು ಮಟ್ಟಿಗೆ ನಾವು ವೋಟರ್ಸ್ನ ಬಾಂಗ್ಲಾದೇಶನ ಅಶೋಕ್ ಅನ್ನೋರು ಹೇಳ್ತಾರೆ 20 ಲಕ್ಷ ಬಾಂಗ್ಲಾದೇಶನ ಕರ್ಕೊಂಡ್ಬಂದು ವೋಟರ್ಸ್ ಒಳಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಂತೆ. ಈ ನಗಬೇಕೋ ಅಳಬೇಕೋ ಈ ಅಶೋಕ್ ಅನ್ನೋರನ್ನ ತಗೊಂಡು ವಿರೋಧ ಪಕ್ಷ ಮಾಡಿರುವಂಥ ಎಷ್ಟು ಮಟ್ಟಿಗೆ ಬಾಂಗ್ಲಾದೇಶನ 20 ಲಕ್ಷ ಜನನ ಕರ್ಕೊಂಬಂದು 5-6 ಜಿಲ್ಲೆಯಲ್ಲಿ ಒಳಗಡೆ ಸೇರ್ಪಡೆ ಮಾಡುವಂಥದ್ದಕ್ಕೆ ಅವಕಾಶ. ಅಂದರೆ 20 ಲಕ್ಷ ಮತ್ತು ಬಾಂಗ್ಲಾದೇಶನ ಒಳಗಡೆ ಬಿಟ್ಟವ್ರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಯಾರ ವ್ಯಾಪ್ತಿಲಿದೆ ಸ್ವಾಮಿ? ಸೆಂಟ್ರಲ್ ಗೌರ್ಮೆಂಟು, ಕೇಂದ್ರ ಸರ್ಕಾರ, BJP ಗೌರ್ಮೆಂಟ್ ಅಲ್ವಾ ಅದು? ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಟ್ಟಿಲ್ವಾ? ಜನಗಳನ್ನ ಹೆಂಗೆ ಒಳಗಡೆ ಬಿಡ್ತೀರಿ? ಹೆಂಗೆ ನೀವು ಒಳಗಡೆ ಸೇರಿಸುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವಂಥದ್ದು ದಯಮಾಡಿ ಹೇಳಿ. ಭಯಂಕರವಾದ ಪ್ರೂಫ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು. ವೋಟರ್ಸ್ನ ಕಿತ್ತಾಕಬೇಕು ಅನ್ನುವಂಥ ಉದ್ದೇಶ, ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಒಂದು ವ್ಯವಸ್ಥೆ ತಗೊಂಬಂದವ್ರೆ. ಅದು ಯಾರಿಗೂ ಅರ್ಥ ಆಗಲ್ಲ. ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂದರೆ ಏನು ಗೊತ್ತಾ? ಸ್ಪೆಲ್ಲಿಂಗ್ ಮಿಸ್ಟೇಕು. ನನ್ನ ಹೆಸರು M ಲಕ್ಷ್ಮಣ ಅಂತ ಈಗಿದೆ 2025 ವೋಟರ್ ಲಿಸ್ಟಲ್ಲಿ.
2002ನೇ ಇಸ್ವಿನಲ್ಲಿ ನನ್ನ ಹೆಸರು ಎಂ ಲಕ್ಷ್ಮಣ್ ಅಂತ ಇದೆ. ಲಕ್ಷ್ಮಣ ನನ್ನ ಹೆಸರು ಮ್ಯಾಚ್ ಆಗಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಟ್ಬಿಡ್ತಾರೆ. ವೋಟರ್ಸ್ ಲಿಸ್ಟ್ ಸೇರಿಸಲ್ಲ. ಅಂದರೆ ಆಮೇಲೆ ನಾನು ಹೋಗಿ ನನ್ನ ಡಾಕ್ಯುಮೆಂಟ್ನ ತೊಗೊಂಡೋಗಿ ಆ ಟ್ರಿಬ್ಯುನಲ್ ಮುಂದ್ಗಡೆ ಅಡ್ಜುಡಿಕೇಷನ್ ಮಾಡ್ತಾರೆ. ಅಲ್ಲಿ ಹೋಗಿ ನಾನು ವಾದ ಮಂಡನೆ ಮಾಡಬೇಕು. ನಾನೇ ಲಕ್ಷ್ಮಣ ಸ್ವಾಮಿ, ಲಕ್ಷ್ಮಣ್ ಎರಡೂ ಒಂದೇ ಅಂತ ಹೇಳೋ ಕೆಲಸವನ್ನು ಮಾಡಬೇಕು. ಆ ಥರ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ ಇದೊಂದೇ ಅಲ್ಲ, ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂಥದ್ದಲ್ಲ. ನನ್ನ ತಾಯಿಗೂ ನನಗೆ ಏಜ್ ಡಿಫರೆನ್ಸು ಬರೀ 15 ವರ್ಷದೊಳಗಡೆ ಮಗು ಹುಟ್ಟಿದ್ರೆ ಮಗನ ವಯಸ್ಸಿಗೂ ಮತ್ತು ತಾಯಿ ವಯಸ್ಸಿಗೂ ಡಿಫ್ರೆನ್ಸ್ ಬರೀ 15 ವರ್ಷ ಇದ್ದರೆ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಡ್ತಾರೆ. ಅವಾಗೆಲ್ಲ ಚಿಕ್ಕದಲ್ಲೇ ಮದುವೆ ಆಗಿರುವಂಥವ್ರು, ತಾಯಿಗೂ ಮತ್ತು ಮಗನಿಗೂ ಏಜ್ ಇರುವಂಥ ಡಿಫ್ರೆನ್ಸು 14 ವರ್ಷ 15 ವರ್ಷ ಇದ್ದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಇಟ್ಬಿಡ್ತಾರೆ. ವೋಟರ್ಸ್ ಲಿಸ್ಟ್ ಒಳಗಡೆ ಸೇರಿಸಲ್ಲ. ಒಬ್ಬ ತಂದೆ ತಾಯಿಗೆ 5 ಜನದ ಮಕ್ಕಳ ಮೇಲಿದ್ದರೆ 6ನೇ ಮಗು ಇದ್ದರೆ 6ನೇ ಮಗುಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಡ್ತಾರೆ. 6ನೇ ಮಕ್ಕಳು ಹೆಂಗಾದ್ರು ಅಂತ ಪ್ರೂವ್ ಮಾಡಬೇಕು. ಹಿಂದೆ ಎಲ್ಲ 8, 9, 10, 12 ಜನ ಮಕ್ಕಳಿದ್ದವ್ರಿಗೆಲ್ಲ ಕತೆ ಹಿಂಗೇನೆ. ಇದು ಒಂದು ವ್ಯವಸ್ಥಿತವಾದ ಪಿತೂರಿ. ಇಡೀ ದೇಶದಲ್ಲಿ ಇದನ್ನು SIR ಅಂತ ತಗೊಂಬಂದಿರುವಂಥವರೇ BJPಯವರು. ಕರ್ನಾಟಕದಲ್ಲಿ ಲಬ ಅಂತ ಬಾಯಿ ಬಡ್ಕತ್ತವ್ರೆ. ಇದೆಲ್ಲ ಮಸೀದಿಲಿ ತಗೊಂಡೋಗಿ ಮುಸ್ಲಿಮ್ಸ್ನೆಲ್ಲ ಕರ್ಕೊಂಡೋಗಿ SIRನ ತಿರ್ಸ್ತಾವ್ರೆ, SIRನ ಚೋರಿ ಮಾಡ್ತಾವ್ರೆ. SIRನ ಚೋರಿ ಮಾಡುವಂಥದ್ದು ನಾವಲ್ಲ. ನಾವು ಹೆಂಗೆ ಚೋರಿ ಮಾಡ್ತಾಯಿದ್ದೀವಿ?